ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಐಕೂರ ಗ್ರಾಮದ ಸಣ್ಣ ರೈತನು ಆದ ಸಾಬಣ್ಣ ಮುಂಡರಗಿ ಅವರ ನಿನ್ನೆ ರಾತ್ರಿ ಸುರಿದ ಮಳೆಗೆ ಸಿಡಿಲು ಗುಡುಗಿನಿಂದ ಸುಮಾರು 10 ಕುರಿಗಳು ಸತ್ತು ಹೋಗಿ ಅಪಾರ ಪ್ರಮಾಣದ ನಷ್ಟ. ಆ ಸಣ್ಣ ರೈತನಿಗೆ ಬದುಕು ಕಟ್ಟಿಕೊಳ್ಳಲು ಸುರಪುರ ಸಂತೆ ಮಾರುಕಟ್ಟೆಯಲ್ಲಿ ತಂದಿದ್ದ ಕುರಿಮರಿಗಳು ಜವರಾಯ ಕಿತ್ತುಕೊಂಡಿದ್ದಾರೆ. ದಯವಿಟ್ಟು ಯಾದಗಿರಿ ಮತಕ್ಷೇತ್ರದ ಶಾಸಕರು ಆದ ಶ್ರೀ ಚಿನ್ನಾರೆಡ್ಡಿ ಪಾಟೀಲ್ ಅವರು ತಮ್ಮ ಸರ್ಕಾರದಿಂದ ಬಡ ರೈತನಿಗೆ ಸರ್ಕಾರದಿಂದ ಸಹಾಯ ಸಹಕಾರ ಸಿಡಿಲು ಬಡಿದು 10ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿದ್ದು 20ಕ್ಕೂ ಹೆಚ್ಚು ಕುರಿಗಳಿಗೆ ಗಾಯವಾಗಿರುವ ಘಟನೆ ಜಿಲ್ಲೆಯ ವಡಗೇರಿ ತಾಲೂಕಿನಲ್ಲಿ ಐಕೂರು ಗ್ರಾಮದಲ್ಲಿ ಜರುಗಿದೆ. ಜಿಲ್ಲೆಯಲ್ಲಿ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗಿದೆ. ಮಳೆ ಬರ್ತಾ ಇರೋದ್ರಿಂದ ಮರದ ಕೆಳಗೆ ಕುರಿಗಳನ್ನು ನಿಲ್ಲಿಸಿದಾಗ ಮರಕ್ಕೆ ಸಿಡಿಲು ಬಂದಿದೆ. ಕುರಿಗಳ ಸಾವು ಕಂಡು ಕುರಿಗಾಯಿ ಕುಟುಂಬ ಕಣ್ಣೀರಿಡ್ತಾ ಇದೆ. ಪ್ರಕೃತಿಯ ವಿಕೋಪದಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಕುರಿಗಳನ್ನು ಕಳೆದುಕೊಂಡಿದ್ದಾರೆ. ಹಾನಿಯಾದ ಕುರಿಗಳಿಗೆ ಸರ್ಕಾರ ಪರಿಹಾರ ನೀಡುವಂತೆ ಸ್ಥಳೀಯರು ಹಾಗೂ ಕುರಿಗಾಯಿ ಕುಟುಂಬ ಮನವಿ ಮಾಡಿದೆ. ಸ್ಥಳಕ್ಕೆ ವರ್ತೂರು ಪ್ರಕಾಶ್ ಯುವ ಗರ್ಜನೆ ಜಿಲ್ಲಾಧ್ಯಕ್ಷರು ಐಕೂರು ಅಶೋಕ್ ಭೇಟಿ ಕೊಟ್ಟಿದ್ದಾರೆ. ಆ ಬಡ ರೈತನಿಗೆ ಜೀವನ ಹಾಗೂ ಬದುಕು ಕಟ್ಟಿಕೊಳ್ಳಲು ಸಹಾಯ ಮಾಡಬೇಕು ಅಂತ ವರ್ತೂರು ಪ್ರಕಾಶ್ ಯುವ ಗರ್ಜನೆ ಸಂಘಟನೆಯ ಯಾದಗಿರಿ ಜಿಲ್ಲಾಧ್ಯಕ್ಷರು ಆದ ಐಕೂರು ಅಶೋಕ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಯಾದಗಿರಿ ಜಿಲ್ಲಾ ವಡಗೇರಿ ತಾಲೂಕು ಐಕೂರು ಗ್ರಾಮ ಮಳೆಯಿಂದ 10 ಕುರಿ ಸಾವನ್ನಪ್ಪಿದ್ದಾವೆ. ಕುರಿ ಮಾಲೀಕರು ಇದು ರಾತ್ರಿ ಎಷ್ಟು ಗಂಟೆಗೆ ಆಗಿದ್ದು? ಒಂದೂವರೆ ಆಗಿತ್ತು. ಒಂದೂವರೆ ಹುಡುಗರಿಗೆ ಯಾರು ಇಲ್ಲಿ ಬಗಲ ಕುರಿ ಮಕ್ಕಂದಿದ್ರು ಇವು ಎಷ್ಟೇ ಕುರಿ ಸತ್ತವು, ಇನ್ನು ಇಲ್ಲಿ ಯಾರ ಸತ್ತಿದ್ದವು? ಅಷ್ಟೇ ಇದಾವೆ, 10 ಕುರಿಗಳು. ಈಗ ಅದು ಕುರಿ ಸತ್ತವಲ್ಲ, ಈಗ ಏನು ಮಾಡ್ಬೇಕಂತ ಮಾಡಿದ್ರಿ? ಈಗ ಡಾಕ್ಟರ್ಗಳಿಗೆ ಅವ್ರಿಗೆ ತೋರಿಸ್ತಾರೆ? ಸೂಚನೆ ಕೊಟ್ಟದಾಗ ಬರ್ತಾರೆ, ಮಾಡ್ತಾರೆ ನೋಡಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.